ಮೊದಲಾಗಿ ಶಿರವನ್ನು ವಾಗಿಸಿ ನಮಸ್ಕರಿಸಿದ್ದೇನಮ್ಮ. ಕಾರಣ ಉಂಟು ತಾಯಿ, ಅಷ್ಟು ಸುಲಭವಾಗಿ ಈ ಆನಂದ ಶೇಷ ಯಾರಿಗೂ ತಲೆಬಾಗಿದವನಲ್ಲ. ಕಾರಣ ಏನು? ನನ್ನದಾದಂತಹ ಹಿರಿಮೆ ಅಷ್ಟು ಉಂಟು. ಹಾಗೆನ್ನುತ್ತಾ ನಿಮ್ಮನ್ನು ಕಂಡ ಅಕ್ಷರ ಪೂಜನೀಯ ಭಾವನೆ ಮನದಲ್ಲಿ ಮೂಡುತ್ತಾ ಉಂಟು. ಹಾಗಾಗಿ ವಂದಿಸಿದೆ ಅಮ್ಮ. ಆದರೆ ಮನದಲ್ಲಿ ಪ್ರಶ್ನೆ, ಅದು ಕೂಡ ಕುತೂಹಲದ ಪ್ರಶ್ನೆ, ನೀವು ಯಾರು ಎಂಬುದಾಗಿ. ಹೌದು, ಹಾಗಾಗಿ ಕೇಳುವುದಮ್ಮ, ಉತ್ತರವನ್ನು ನೀವೇ ನೀಡಿದೆ ಎಂದಾದರೆ ಮನಸ್ಸಿಗೆ ಸಂತೋಷವಾದಿತ್ತು. ಎಲ್ಲಿಂದ ಬಂದವರು, ದಾರಿ ತಪ್ಪಿ ಕಂತಾರವನ್ನು ಪ್ರವೇಶಿಸಿದರೆ ಅಥವಾ ನನ್ನನ್ನು ಕಾಣಬೇಕೆಂಬ ಉದ್ದೇಶದಿಂದ ಇಲ್ಲಿಯವರೆಗೆ ನೀವು ಬಂದಿರಿ, ಎಲ್ಲವನ್ನು ವಿವರಿಸಿ. ಆನಂದ ಶೇಷ, ನಿನ್ನನ್ನು ಕಂಡು ಬಹಳ ಸಂತೋಷವಾಯಿತಪ್ಪ. ಹಾಗಾದ್ರೆ ನಾನು ಯಾರು, ಎಲ್ಲಿಂದ ಬಂದವಳು ಎನ್ನುವ ಜಿಜ್ಞಾಸೆಗೆ ಉತ್ತರವನ್ನು ಕೊಡುತ್ತೇನೆ. ಯಾರಮ್ಮ? ಕೈಲಾಸದಿಂದ ನರಗಿಳಿದು ಬಂದವಳು ನಾನು, ಪರಮೇಶ್ವರನ ಮಗಳು ಭಗವತಿ ಎನ್ನುವ ಹಾಗೆ ನನ್ನ ಹೆಸರು. ಇಲ್ಲಿ ಬರುವರೆ ಕಾರಣ ಎನ್ನುವಲ್ಲ, ಏನಮ್ಮ ಹೇಳಮ್ಮ? ನಿನ್ನ ಶಿರದಲ್ಲಿ ಹೊಳೆಯುತ್ತಿರುವಂತಹ ನಾಗ ಮಾಣಿಕ್ಯವನ್ನು ಕೊಡ್ತೀಯ. ನಾಗಮಣಿಯನ್ನು ಕೇಳುವ ನನ್ನ ಪ್ರಾಣವನ್ನು ಕೇಳು. ಇಲ್ಲಿಂದ ಹೋದರೆ ಲೇಸು, ಬೆನ್ನಿಗೆ ಬಾರಿಸುತ್ತೇನೆ. ತಿರುಗಿಸಲಿಕ್ಕೆ ಬಾರಿಸ. ಅಮ್ಮ ಭಗವತಿಯೇ, ಅಮ್ಮ ಅಪರಾಧವಾಯಿತು ತಾಯಿ. ಏನೆಂಬುದಾಗಿ ಅರಿಯದೆ ಹೋದೆ, ನಿನ್ನ ಮಹಿಮೆ ಏನೆಂಬುದಾಗಿ ತಿಳಿಯದೆ ಹೋದೆನಮ್ಮ. ನಿನ್ನ ಕಾರುಣ್ಯದಿಂದ ಸುಜ್ಞಾನವೆಂಬುದು ಮೂಡಿತು ತಾಯಿ. ಆದರೆ ಹೀಗೆ ಮಾಡುವುದಕ್ಕೆ ಕಾರಣವೇನು ತಾಯಿ? ನಾನು ನನ್ನದು ಎನ್ನುವಂಥ ಅಹಂ ನನ್ನ ಕರಗಲಿದ ಕಾರಣದಿಂದಲಾಗಿ. ಹಾಗಾಗಿ ನಿನ್ನ ಕಂದಮ್ಮ ಮಾಡಿದ ಸರ್ವತ ಅಪರಾಧವನ್ನು ನೀನು ಮನ್ನಿಸಬೇಕಮ್ಮ. ಆನಂದ ಶೇಷ, ಮಾಡಿದ ತಪ್ಪಾಯ್ತು ಎನ್ನುವ ಹಾಗೆ ಕಣ್ಣೀರನ್ನೇ ಪಣ್ಣೀರನ್ನಾಗಿಸಿ ಪಾದವನ್ನೇ ತೊಳೆಯುತ್ತಾ ಇದ್ದೀಯ. ಇದೋ ನಿನ್ನ ನಾನು ಕ್ಷಮಿಸಿದವಳಿದ್ದೇನೆ. ಇದೋ ನಿನ್ನ ಶಿರದಲ್ಲಿ ಹೊಳೆಯುತ್ತಿರುವಂತಹ ನಾಗಮಾಣಿಕ್ಯವನ್ನು ಕಿತ್ತಿದ್ದೇನೆ, ನನ್ನ ಶಿರದಲ್ಲಿ ಬಿಡಿಸಿಕೊಂಡಿದ್ದೇನೆ. ನಿನ್ನ ಹಾಲನ್ನೇ ಕಿತ್ತು ನನ್ನ ಕಾಲಿನ ನಾದ ನೌಕರಕ್ಕೆ ಮೂಡಿಸಿದವಳಿದ್ದೇನೆ. ಮರಣದಿ ಮುಂದೇನು ಭೂತವೋ ಪ್ರೇತವು, ಮರಳಿ ಬಂದವರಿಲ್ಲ ಹೊರಡಿ ತಂದವರಿಲ್ಲ. ಆದರೆ ನಿನ್ನ ಸಾನ್ನಿಧ್ಯದಲ್ಲಿ ಒಂದೇ ಒಂದು ಕೋರಿಕೆ ತಾಯಿ ಈಡೇರಿಸಿಕೊಡುವೆ. ಸೂರ್ಯ ಚಂದ್ರರು ಎಲ್ಲಿಯವರೆಗೆ ಇರುತ್ತಾರೋ ಅಲ್ಲಿಯವರೆಗೆ ನಿನ್ನ ಹೆಸರಿಗೆ ಜೊತೆಗೆ ನನ್ನ ಹೆಸರು ಕೂಡ ಚಿರಸ್ಥಾಯಿಯಾಗಿರಬೇಕೆಂದು ಒಂದು ಆಸೆಯಮ್ಮ. ನಿನ್ನ ಆಸೆಯನ್ನು ನಾನು ಎಂದಿಗೂ ಮಂಜಿ ಮಾಡುವುದಿಲ್ಲ. ನಾನು ಮುಂದೆ ಧರ್ಮರಕ್ಷಣೆ ಮಾಡಿ ಒಂದು ಸ್ಥಳದಲ್ಲಿ ನೆಲೆಗೊಳ್ಳುತ್ತೇನೆ. ಬರಲಿ ಮಹೋತ್ಸವವನ್ನು ಭಕ್ತಾದಿಗಳು ಸರ್ಪಮಂಡಲವನ್ನು ಉಳಿಯುತ್ತಾರೆ. ಆ ಸರ್ಪಮಂಡಲದಲ್ಲಿ ಭಗವತಿಯಾದಂತಹ ನಾನು ಗಂಡಚರಣ, ದಂಡರಾಜ, ಗೆಳೆಯ ಭಗವತಿ, ರೂಮಾವತಿ 5 ಮಂದಿ ಆ ಸರ್ಪಮಂಡಲದಲ್ಲಿ ಕುಳಿತಾಗ ನನ್ನಿಂದ ಸಂಬಂಧ ಲೋಕಮುಖಕ್ಕೆ ಪ್ರಚಾರಗೊಳ್ಳುತ್ತದೆ, ಪ್ರಸಿದ್ಧಿಗೊಳ್ಳುತ್ತದೆ. ಅಮೃತ ಹಸ್ತದಿಂದ ಇದೋ ಆನಂದ ಶೇಷನಿಂದ ಶಿರೋಮಣಿಯನ್ನು ಪಡೆದಿದ್ದೇನೆ. ನನ್ನ ಶಿರದಲ್ಲಿ ನೆಲೆಸಿಕೊಂಡಿದ್ದೇನೆ. ಹೋಗುವಂತಹ ಸಂದರ್ಭದಲ್ಲಿ ಓಜಸ್ಸು ತೇಜಸ್ಸು ನನ್ನಲ್ಲಿ ಅಧಿಕವಾಗುತ್ತಾ ಉಂಟು. ಆದರೆ ಶಿಲ್ಪಿಯನ್ನು ಹುಡುಕುತ್ತಾ ಹೋದಂತಹ ಸ್ಥಳ ತಚ್ಚನ್ನು ಶಿಲ್ಪಿಯಲ್ಲಿದ್ದಾನೆ ಎನ್ನುವ ಕಾರಣಕ್ಕೆ ನನ್ನ ಅಕ್ಷಿಗಳಿಗೆ ಗೋಚರಿಸಿದ ಒಂದು ಹುತ್ತವನ್ನು ಒಡೆದಾಕ್ಷಣ ಶಿಲ್ಪಿಯಲ್ಲಿ ಮಲಗಿದ್ದ ಆತನಲ್ಲಿ ನಾವೇನು ತಯಾರಿಸಿ ಕೊಡುವಂತೆ ಕೇಳಿದಾಕ್ಷಣ ಆತ 1,000 ಹೊನ್ನನ್ನು ಕೇಳಿದ್ದಾನೆ. ನಾವು ಹಾಕಿಕೊಂಡದೆಲ್ಲ ಪಿತ್ರಾರ್ಜಿತ, ಸ್ವಯಾರ್ಜಿತವಾಗಿ ನಮ್ಮದೇನಿಲ್ಲ. ಉಪ್ಪಾನಂದುಟ್ಟಿದ್ದೆ, ಕಾಲೊಂದಿಗೆ ನಿನ್ನ ಕೈಗಿಟ್ಟಿದ್ದೇನೆ. ಕಣ್ಣಿಗೆ ಕಾಣುತ್ತಾ ಉಂಟು ಪಾಂಡ್ಯ ದೇಶ, ಅಲ್ಲಿ ಬಿದ್ದರೆ ಪಾಂಡ್ಯರಾಜ ಎನ್ನುವ ಹಾಗೆ ಆತನನ್ನು ಪರೀಕ್ಷೆ ಮಾಡುವ ಜೊತೆಗೆ ಗೆಜ್ಜೆಗೆಂದು ಒತ್ತೆಗಿಟ್ಟು ಆದಷ್ಟು
ಸುರರಿಗ ಭಯ ಭಯ ಯೋಚಿಸುತ್ತೆ ಸುರರ ಸುರರಿಗ ಭಯ ಭಯ ಅಭಯ ಯೋಚಿಸುತ್ತೆ ಧರೆಯ ಭಗವ ಕಲೆಯ ಲೋಕ ಹರಿತ ಶ್ರೀ ದುರ್ಗೆಯ ಯಾದಿನ ಯಾರಿಗಲೇ ಯೋಚಿಸುತ್ತೆ ಶ್ರೀಹರಿಯ ಮೋಹಿನಿ ರೂಪವನ್ನು ತಾಳಿಕೊಂಡರಂತೆ ಆ ಮೋಹಿನಿ ರೂಪದ ಛಾಯಾರೂಪಿಣಿಯಾಗಿ ಉಳಿದುಕೊಂಡವಳು ನಾನು ಶ್ರೀಹರಿಗೆ ಮಗಳೆನಿಸಿಕೊಂಡೆ. ನನಗೇನು ಕರ್ತವ್ಯದೆನಕ್ಕೆ ಎನ್ನುವ ಹಾಗೆ ಕೇಳಿದಾಕ್ಷಣ ಶ್ರೀಹರಿ ಆಡಿದಂತಹ ಮಾತು ಸಾಗರ ಗರ್ಭದಲ್ಲಿ ಹೆಚ್ಚಳಾಗಿದ್ದಕ್ಕೋ ಮಗಳೇ, ಕಾಲ ಬಂದಾಗ ವ್ಯಕ್ತವಾಗಬೇಕು. ಧರೆಯಲ್ಲಿ ಧರ್ಮವು ಕ್ಷೀಣಿಸುವ ಕಾಲಕ್ಕೆ ಧರ್ಮವನ್ನು ಉದ್ಧರಿಸುವಂತ ಮನಸ್ಸನ್ನು ನೀನು ಮಾಡಬೇಕು. ಆ ಕಾರಣಕ್ಕಾಗಿ ನಾನು ಬೆತ್ತಳಾಗಿ ಬಂದವಳು. ಧರೆಯನ್ನು ಕಂಡಾಗ ಅಚ್ಚರಿಯಾಗುತ್ತಾ ಉಂಟು. ಧರ್ಮದೇನು ಧರಾಶಾಹಿಯಾಗಿದ್ದಾಳೆ, ಅಧರ್ಮದ ವ್ಯಾಘ್ರವು ಬೆರೆಯುತ್ತಾ ಉಂಟು. ಧರ್ಮವನ್ನು ಉದ್ಧರಿಸುವುದಕ್ಕೆ ಇದುವೇ ಸಂದರ್ಭ ಎನ್ನುವುದನ್ನು ಅರ್ಥ ಮಾಡಿಕೊಂಡವಳು. ಹಾಗಂತ ಕ್ಷಣಕಾಲ ಯೋಚಿಸಿದ್ದೇ ಹೌದು ಅಂತಾದ್ರೆ ಧರೆಯಲ್ಲಿ ಧರ್ಮವನ್ನು ಸ್ಥಾಪಿಸುವುದಕ್ಕೆ ಸಾಧ್ಯ ಉಂಟೆ? ಇಲ್ಲವೇ ಇಲ್ಲ ಎನ್ನುವುದನ್ನು ಮನಗಂಡಿದ್ದೇನೆ. ದೀರ್ಘವಾಗಿರುವಂತಹ ಯೋಚನೆ ಎನ್ನುವುದು ಅಗತ್ಯ. ಆ ರೀತಿ ಯೋಚನೆಯನ್ನು ಮಾಡಬೇಕು ಅಂತಾದ್ರೆ ನಾನು ಕುಳಿತುಕೊಳ್ಳುವುದಕ್ಕೆ ಪ್ರಾಶಸ್ತ್ಯಪೂರ್ಣವಾಗಿರುವಂತಹ ಸ್ಥಳ ಎನ್ನುವುದು ಬೇಕಾಗುತ್ತದೆ. ಎಲ್ಲಿ ಕುಳಿತು ಯೋಚನೆ ಮಾಡಬೇಕೆನ್ನುವ ಹಾಗೆ ಮನದಲ್ಲಿ ಅಂದುಕೊಂಡದ್ದು. ಆ ಸಂದರ್ಭಕ್ಕೆ ಅಂಬರದಿಂದ ಕನಕದ ಉಯ್ಯಾಲೆಯನ್ನು ಇಳಿದು ಬರ್ತಾ ಉಂಟಲ್ಲ, ತಡ ಮಾಡುವುದಲ್ಲ. ಧರ್ಮದ ಉದ್ಧಾರದ ಕುರಿತು ಯೋಚಿಸುವುದಕ್ಕೆ ಬೇಕಾಗಿ ಕನಕದ ಉಯ್ಯಾಲೆ ಶಿವಭಕ್ತರೇ, ಶಿಲ್ಪಿನ ನಾವಿನ್ನು ತಯಾರಿಸಿ ಆಗಿದೆ. ಹೋಗುವಂತಹ ಸಂದರ್ಭದಲ್ಲಿ ಓಜಸ್ಸು ತೇಜಸ್ಸು ನನ್ನಲ್ಲಿ ಅಧಿಕವಾಗುತ್ತವೆ. ಹತ್ತಿರ ಹೋಗಿ ನೋಡಿದರೆ ಓರ್ವಳದರಲ್ಲಿ ವಿಚಾರಿಸ ಆಲೋಚನೆಯನ್ನು ಮಾಡ್ತಾ ನಿಜ ಬಂದವಳು ಯಾಕಾಗಿ ಬಂದವಳು, ಮುಂದಿಲ್ಲಿ ಹೋಗುವವಳು ಎನ್ನುವಂತಹ ವಿಚಾರ ಅರ್ಹು. ಹರಿದನಿಗೆ ನಾನು ದುರ್ಗೆಯನ್ನು ಮುತ್ತನ ಮಾಡಿದ್ದ ಧರೆಯಲ್ಲಿ ಧರ್ಮವನ್ನು ಸ್ಥಾಪಿಸಬೇಕೆನ್ನುವ ಹಾಗೆ ಯೋಚನೆಯನ್ನು ಕೈಗೊಂಡವಳು. ನಿನ್ನನ್ನು ಕಂಡಾಗ ಆಶ್ಚರ್ಯವಾಯ್ತಲ್ಲ. ಶಕ್ತಿ ನಾಯಕನನ್ನು ಕೂಡಿಕೊಂಡು ಮುಂದುವರಿದು ಬರ್ತಾ ಇದ್ದೆ. ಯಾರು ನೀನು ಎಲ್ಲಿಂದ ಬಂದವಳು, ಏನು ಕಾರ್ಯ ಹೇಳ್ತೀಯಾ? ಪರಮೇಶ್ವರನ ಮಗಳು ಭಗವತಿ ಎನ್ನುವ ಹಾಗೆ ನನ್ನ ಹೆಸರು. ಧರ್ಮ ರಕ್ಷಣೆ ನನ್ನ ಮುಖ್ಯವಾದಂತಹ ಧ್ಯೇಯ. ಇವರೆಲ್ಲರೂ ಧರ್ಮ ರಕ್ಷಕರೇ ಆಗಿದ್ದಾರೆ. ನನ್ನ ಜೊತೆಗೆ ಧರ್ಮಕ್ಕೆ ಕೈ ಜೋಡಿಸುತ್ತೀಯಾ? ಧರ್ಮೋದ್ಧಾರಕ್ಕಾಗಿ ಬರಬೇಕು. ಬರುವಂತ ಮನವಿರುವುದೇನು ಸತ್ಯ. ಆಗತ್ತ ನನ್ನ ನಿಯಮವನ್ನು ಒಪ್ಪಿಕೊಂಡಲ್ಲಿ ಬರ್ತೀನಿ. ಆಚಾರ ವಿಚಾರ, ಪೂಜೆ ಪುರಸ್ಕಾರ, ಪ್ರೀತಿ ಇವುಗಳಲ್ಲಿ ನಿನಗಿತ್ತು ಸ್ಥಾನ ನನ್ನದಾಗಬೇಕು. ಸಮ್ಮತಿಯನ್ನು ಕೊಟ್ಟರೆ ಈ ಕ್ಷಣದಲ್ಲಿಯೇ ಬರ್ತೇನೆ. ನಿನ್ನ ಮಾತಿಗೆ ಒಪ್ಪಿಗೆ
ಆತನನ್ನು ವಧಿಸುವುದಕ್ಕಾಗಿ ಶ್ರೀಮನ್ನಾರಾಯಣ ದೇವರು ವರಹ ರೂಪವನ್ನು ತಾಳಿದ್ರಂತೆ. ಆ ವರಹದ ರೂಪದ ತಾಯಿಯ ನಾನೇ ಆಗಿದ್ದೇನೆ. ಅದಕ್ಕಾಗಿಯೇ ಜಲವರಹ ಚೇತವರಹ ಎನ್ನುವುದಾಗಿ ಕೊಂಡಾಡ್ತಾ ಇದ್ದಾರೆ. ಇಂದಿನ ದಿವಸ ಒಮ್ಮಿಂದೊಮ್ಮೆಲೆ ನೀರಿನ ಮೇಲ್ಭಾಗಕ್ಕೆ ಬಂದವ ನಾನು. ಯಾಕೆ ಗೊತ್ತಾ? ಹಸಿವು ಎನ್ನುವುದು ತರುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಹಸಿವನ್ನು ನೀಗಿಸಬೇಕು ಅಂತಾದ್ರೆ ಒಮ್ಮೆ ದೃಷ್ಟಿ ಬೇಡಂತೆ. ಈ ಸಂದರ್ಭದಲ್ಲಿ ಕೂಡಿ ಬಂದಿದೆ. ದಿವ್ಯ ದೃಷ್ಟಿಯನ್ನು ಬೀರಿದಂತಹ ಹೊತ್ತಿರಲ್ಲಿ ನಾವೇ ಎಂದು ಗೋಚರಿಸುತ್ತಾ ಇದೆ. ಒಂದಲ್ಲ ಎರಡಲ್ಲ ಅದೆಷ್ಟೋ ಮಂದಿ ನಾವೇ ಇಲ್ಲಿ ಸಂಚರಿಸುತ್ತಾ ಇದ್ದಾರೆ. ಇವರನ್ನೆಲ್ಲ ಸಾಗಿದೆ ಅನ್ನಾದ್ರೆ ಇಂದಿನ ಭೋಜನ ಎನ್ನುವುದು ಸುಖಕರವಾಗಿದ್ದಿತ್ತು. ಒಂದರಿಂದ ತಡೆಯಾಕೆ ನೀರಿನ ತಳಭಾಗಕ್ಕೆ ಸಾಗಿ ನಾವೇ ಎಲ್ಲ ಬರ್ತಿದ್ದೇವೆ. ಸಾಮಾನ್ಯ ವಿರುದ್ಧ ಮಾಡಿಸಿಕೊಳ್ಳಬೇಡ. ನಮ್ಮ ಶಕ್ತಿಯನ್ನು ಸಾಮರ್ಥ್ಯ ಏನೆನ್ನುವುದನ್ನು ಅರಿಯದಿ ಮೂಢನಂತೆ ವರ್ತಿಸಿ ಮುಂದಾದ್ರೆ ಶಿರವನ್ನು ಕತ್ತರಿಸಿ